ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು APIsನ ಕ್ರಿಯೇಟ್ ಮಾಡಿ ಡೇಟಾಬೇಸ್ ಜೊತೆ ಕನೆಕ್ಟ್ ಮಾಡಿ ಡೇಟಾಬೇಸ್ ಆಪರೇಷನ್ಸ್ನ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಸೇವ್ ಆಪರೇಷನ್ನ ಕಂಪ್ಲೀಟ್ ಮಾಡಿದ್ವಿ, ಅದೇ ರೀತಿ ರೀಡ್ ಆಪರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ರೀಡ್ ಆಪರೇಷನಲ್ಲಿ ಎರಡು ಥರ ಆಪರೇಷನ್ಸ್ ಬರುತ್ತೆ. ಒಂದು ಎಲ್ಲ ರೆಕಾರ್ಡ್ಸ್ನು ರೀಡ್ ಮಾಡೋದು, ಹಾಗೆಯೇ ಇನ್ನೊಂದು ಒಂದೇ ರೆಕಾರ್ಡ್ನ ರೀಡ್ ಮಾಡೋದು. ಸೊ ಅದನ್ನು ಮಾಡಬೇಕಂದ್ರೆ ಗೆಟ್ ಮ್ಯಾಪಿಂಗ್ನ ಯೂಸ್ ಮಾಡಿದ್ವಿ. ಅದೇ ರೀತಿ ಸಿಂಗಲ್ ರೆಕಾರ್ಡ್ನ ನಾವು ಫೆಚ್ ಮಾಡಬೇಕು ಅಂತಂದರೆ ಐಡಿನ ಪಾಸ್ ಮಾಡಿ ಫೆಚ್ ಮಾಡಿದ್ವಿ. ಅದೇ ರೀತಿ ನಾವು ಯಾವ ರೀತಿ ಎಕ್ಸೆಪ್ಷನ್ಸ್ನ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಸ್ಟೇಟಸ್ ಕೋಡ್ನ ನಾವು ಸೆಂಡ್ ಮಾಡಬೇಕು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಬರೀ ನಾವು ಒಂದು ರೆಕಾರ್ಡ್ನ ನಾವು ಸರ್ಚ್ ಮಾಡಬೇಕಾದ್ರೆ ಆ ರೆಕಾರ್ಡು ಡೇಟಾಬೇಸಲ್ಲಿ ಇಲ್ಲ ಅಂತಂದರೆ ನಾವು ಜಸ್ಟ್ 200ನ ಕಳಿಸೋದ್ರ ಬದಲು 404 ಅಂತ ಕಳಿಸ್ಬೇಕು. ಅದನ್ನು ಮಾಡಬೇಕು ಅಂದರೆ ನಾವು ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಉಳಿದಿರೋ 2 ಡೇಟಾಬೇಸ್ ಆಪರೇಷನ್ಸ್ನ ಕಂಪ್ಲೀಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಹಾಗೆ ವೀಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತಂದರೆ ಕಮೆಂಟ್ ಅಲ್ಲಿ ಹೇಳ್ರಿ ನನಗೆ ಯಾವ ರೀತಿ ನಿಮಗೆ ಇಷ್ಟ ಆಗ್ತಿದೆ ವೀಡಿಯೋಸು, ಇನ್ನೂ ಯಾವ ಥರ ವೀಡಿಯೋಸ್ನ ನಿಮಗೆ ಹೇಳ್ಕೊಡ್ಬೇಕು ಅದನ್ನೆಲ್ಲ ಮೆನ್ಷನ್ ಮಾಡಿರಿ, ನನಗೆ ಅದು ಮೋಟಿವೇಟ್ ಸಿಗುತ್ತೆ. ಸೊ ಅದೇ ರೀತಿ ನಾನು ವೀಡಿಯೋಸ್ನ ಪ್ಲ್ಯಾನ್ ಮಾಡ್ಬೋದು. ಓಕೆ, ಹಾಗಾದರೆ ನೆಕ್ಸ್ಟ್ ಯಾವುದು ಅಪ್ಡೇಟ್ ಆಪರೇಷನ್ನ ಡಿಸ್ಕಸ್ ಮಾಡೋಣ. ಒಂದು REST APIsಲ್ಲಿ ನಾವು ಅಪ್ಡೇಟ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡ್ತೀವಿ. ಆಬ್ವಿಯಸ್ಲಿ ನಾವು ಅಪ್ಡೇಟ್ ಮಾಡಬೇಕಂತಂದರೆ ಒಂದು ಪುಟ್ ಮ್ಯಾಪಿಂಗ್ನ ಯೂಸ್ ಮಾಡ್ತೀವಿ. ಓಕೆ, ಫಸ್ಟು ಒಂದು ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡೋಣ, ಪಬ್ಲಿಕ್. ಎಗೇನ್ ನಾವು ಅಪ್ಡೇಟ್ ಮಾಡ್ತಿದ್ದೀವಿ ಅಂತಂದಾಗ ಜಸ್ಟ್ ನಾವು ಅಪ್ಡೇಟ್ ಮಾಡಿದ ಮೇಲೆ ಯೂಸರಿಗೆ, ಕ್ಲೈಂಟಿಗೆ ನಾವು ಕನ್ಫರ್ಮೇಷನ್ ಕೊಡಲಿಕ್ಕೆ ನಾವು ಅಪ್ಡೇಟ್ ಮಾಡಿರೋ ಆಬ್ಜೆಕ್ಟ್ನೇ ರಿಟರ್ನ್ ಮಾಡ್ತೀವಿ. ಹೌದಾ, ಅಪ್ಡೇಟ್ ಮಾಡಿರೋ ಡೇಟಾನೇ ನಾವು ರಿಟರ್ನ್ ಮಾಡ್ತೀವಿ. ಅದಕ್ಕೆ ಇಲ್ಲೂ ಕೂಡ ನಾವು ಅದನ್ನೇ ಮಾಡೋಣ, ಸ್ಟೂಡೆಂಟ್ ಅಂತ ರಿಟರ್ನ್ ಮಾಡೋಣ. ಇಲ್ಲಿ ನಾನು ಮೆಥಡ್ ನೇಮ್ ಅಪ್ಡೇಟ್ ಸ್ಟೂಡೆಂಟ್ ಅಂತ ಕೊಡ್ತೀನಿ. ಅಪ್ಡೇಟ್ ಮಾಡಬೇಕಂದ್ರೆ ಎಷ್ಟೊಂದು ಥರ ಅಪ್ಡೇಟ್ ಮಾಡ್ಬೋದು ನಾವು. ಓಕೆ, ಅದರಲ್ಲಿ ಯಾವುದೆಲ್ಲ ಪಾಸಿಬಲ್ ವೇಸ್ ಇದೆ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ನಾವಿಲ್ಲೇನು ಮಾಡೋಣ, @ಪುಟ್ ಮ್ಯಾಪಿಂಗ್ನ ಆ್ಯಡ್ ಮಾಡೋಣ. ಇದಾದಮೇಲೆ ನಾವಿಲ್ಲಿ /ಸ್ಟೂಡೆಂಟ್ಸ್ ಅಂತ ಕೊಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ ನಾವು ಆಲ್ರೆಡಿ ಕ್ಲಾಸ್ ಲೆವೆಲಲ್ಲಿ ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ನಾವು ಅಪ್ಡೇಟ್ ಮಾಡಬೇಕಾದ್ರೆ ಯಾವೊಂದು ಡೇಟಾನ, ಯಾವೊಂದು ಆಬ್ಜೆಕ್ಟ್ನ ಅಪ್ಡೇಟ್ ಮಾಡ್ತಿದ್ವಿ ಅಥವಾ ಯಾವೊಂದು ಸ್ಟೂಡೆಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತಿದ್ವಿ ಅಂತ ಹೇಳಲಿಕ್ಕೆ ನಾವೇನು ಮಾಡ್ಬೋದು, ಸ್ಟೂಡೆಂಟ್ ಐಡಿನ ಪಾಸ್ ಮಾಡ್ಬೋದು. ಬಟ್ ಸ್ಟೂಡೆಂಟ್ ಐಡಿನ ಪಾಸ್ ಮಾಡಿ ಜೊತೆಗೆ ಅಪ್ಡೇಟ್ ಮಾಡಬೇಕಾಗಿರೋ ಡೇಟಾನೂ ಕಳಿಸೋದ್ರ ಬದಲು ನಾವೇನು ಮಾಡೋಣ ಅಂತಂದರೆ ಇದನ್ನು ರಿಮೂವ್ ಮಾಡಿಬಿಡೋಣ. ಡೈರೆಕ್ಟಾಗಿ ಆ ಒಂದು ರಿಕ್ವೆಸ್ಟ್ ಬಾಡಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆ ರಿಕ್ವೆಸ್ಟ್ ಬಾಡಿ ಒಳಗಡೆನೆ ನಾವು ಐಡಿನೂ ಕಳಿಸೋಣ. ಓಕೆನಾ, ಅಂದರೆ ಕ್ಲೈಂಟು ಆ ಬಾಡಿ ಒಳಗಡೆನೆ ID ಕೂಡ ಕಳಿಸ್ಬೇಕು. ಓಕೆ, ನಾವೇನು ಮಾಡೋಣ, ಅದಕ್ಕೆ ರಿಕ್ವೆಸ್ಟ್ ಬಾಡಿ ಅಂತ ಯೂಸ್ ಮಾಡಿ ಆ ಕ್ಲೈಂಟ್ ಕಳಿಸ್ತಾ ಇರೋ ಒಂದು ರಿಕ್ವೆಸ್ಟ್ ಬಾಡಿನ ನಾವು ಜಾವಾ ಆಬ್ಜೆಕ್ಟಿಗೆ ಬೈಂಡ್ ಮಾಡೋಣ. ಅದಕ್ಕೆ ನಾವು ರಿಕ್ವೆಸ್ಟ್ ಬಾಡಿ ಯೂಸ್ ಮಾಡಿ ಸ್ಟೂಡೆಂಟ್ ಆಬ್ಜೆಕ್ಟ್ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ದೀವಿ. ಓಕೆ, ಇದನ್ನು ಅಪ್ಡೇಟೆಡ್ ಸ್ಟೂಡೆಂಟ್ ಅಂತ ಕರೆಯೋಣ. ಓಕೆ, ಅಪ್ಡೇಟೆಡ್ ಸ್ಟೂಡೆಂಟ್. ಓಕೆ, ಇಲ್ಲಿ ನಾವೇನು ಮಾಡೋಣ, ಪುಟ್ ಮ್ಯಾಪಿಂಗಿಗೆ ಫಾರ್ ಟೈಮ್ ಬೀಯಿಂಗ್ ಏನು ಮಾಡೋಣ ಅಂದರೆ ಐಡಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಐಡಿನ ನಾವು ಕಳಿಸ್ತಾ ಇದ್ದೀವಿ, ಆ ಐಡಿಯ ಸ್ಟೂಡೆಂಟ್ ಡೀಟೇಲ್ಸ್ನ ನಾವು ಅಪ್ಡೇಟ್ ಮಾಡಬೇಕು ಅಂತ. ಓಕೆ, ಅದಕ್ಕೆ ನಾವಿಲ್ಲೇನು ಮಾಡೋಣ, @ಪಾತ್ ವೇರಿಯೇಬಲ್ನ ಯೂಸ್ ಮಾಡಿ ಅದನ್ನು ನಾವು ಒಂದು ವೇರಿಯೇಬಲಿಗೆ ಬೈಂಡ್ ಮಾಡೋಣ, ಇಂಟೀಜರ್ ID. ಓಕೆ, ಈಗೇನು ಮಾಡೋಣ, ನಾವು ID ಸಿಕ್ಕಿದೆ, ನಮಗೆ ಸ್ಟೂಡೆಂಟ್ ID ಸಿಕ್ಕಿದೆ, ಅದೇ ರೀತಿ ಅಪ್ಡೇಟೆಡ್ ಡೇಟಾ ಕೂಡ ಸಿಕ್ಕಿದೆ. ಈಗೇನು ಮಾಡಬೇಕು, ನಾವು ಫಸ್ಟು ಈ ಐಡಿನ ಇಟ್ಕೊಂಡು ಡೇಟಾಬೇಸಲ್ಲಿ ಆಲ್ರೆಡಿ ಇರೋ ಒಬ್ಬ ಸ್ಟೂಡೆಂಟ್ನ ನಾವು ಫೆಚ್ ಮಾಡಬೇಕು, ಸ್ಟೂಡೆಂಟ್ ಡೀಟೇಲ್ಸ್ನ ಫೆಚ್ ಮಾಡಬೇಕು. ಓಕೆ, ಒಂದ್ಸಲ ನಾವು ಎಕ್ಸಿಸ್ಟಿಂಗ್ ಡೀಟೇಲ್ಸ್ನ ಫೆಚ್ ಮಾಡಿದ ಮೇಲೆ ನಾವು ಅದ್ರ ಮೇಲ್ಗಡೆಗೆ ಅಪ್ಡೇಟೆಡ್ ಸ್ಟೂಡೆಂಟ್ ಡೀಟೇಲ್ಸ್ನ ನಾವು ಅದಕ್ಕೆ ಕಾಪಿ ಮಾಡಬೇಕು. ಓಕೆ, ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಇಲ್ಲೇನು ಮಾಡಬೇಕು, ಫಸ್ಟು ನಾವು ಡೇಟಾಬೇಸಲ್ಲಿ ನಮಗೆ ID ಬರ್ತಾ ಇದೆ, ಅಂದರೆ ಕ್ಲೈಂಟು ID ಕಳಿಸ್ತಾ ಇದ್ದಾನೆ, ಯಾವ ಸ್ಟೂಡೆಂಟಿನ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು ಅಂತೇಳಿ. ಅದನ್ನ ಇಟ್ಕೊಂಡು ನಾವು ಸೇಮ್ ಇಲ್ಲಿ ಪ್ರೀವಿಯಸ್ಲಿ ನಾವು ಏನು ಒಂದು ಲಾಜಿಕ್ನ ಬರೆದಿದ್ವಲ್ಲ, ಎಂಟಿಟಿ ಮ್ಯಾನೇಜರ್ ಡಾಟ್ ಫೈಂಡ್ ಅಂತೇಳಿ, ಅದೇ ಲಾಜಿಕ್ನ ಇಲ್ಲಿ ಅಪ್ಲೈ ಮಾಡೋಣ. ಓಕೆ, ಇಲ್ಲಿ ಸ್ಟೂಡೆಂಟ್ನ ಫೈಂಡ್ ಮಾಡ್ತಾ ಇದ್ದೀವಿ ಐಡಿನ ಯೂಸ್ ಮಾಡಿಕೊಂಡು. ಈಗ ಸ್ಟೂಡೆಂಟು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ ಅಂದರೆ ಆಲ್ರೆಡಿ ಡೇಟಾಬೇಸಲ್ಲಿರೋ ಸ್ಟೂಡೆಂಟ್ ನಮಗೆ ಸಿಕ್ಕಿದ್ದಾನೆ. ಓಕೆ, ಅದನ್ನು ಸಿಕ್ಕಿದನೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಇಫ್ ಕಂಡೀಷನ್ನ ಆ್ಯಡ್ ಮಾಡೋಣ. ಇಫ್ ಸ್ಟೂಡೆಂಟ್ ಈಸ್ ನಾಟ್ ಈಕ್ವಲ್ ಟು ನಲ್ ಇದ್ದರೆ ನಾವೇನು ಮಾಡಬೇಕು, ಈ ಸ್ಟೂಡೆಂಟಿಗೆ ನಾವು ರಿಕ್ವೆಸ್ಟ್, ಅಂದರೆ ಈ ಸ್ಟೂಡೆಂಟಲ್ಲಿ ಏನಿರುತ್ತೆ, ಅಪ್ಡೇಟೆಡ್ ಡೀಟೇಲ್ಸ್ ಇರುತ್ತೆ. ಹೌದಾ, ಈ ಅಪ್ಡೇಟೆಡ್ ಸ್ಟೂಡೆಂಟಲ್ಲಿ ಅವರು ಅಪ್ಡೇಟೆಡ್ ಡೀಟೇಲ್ಸ್ನ ಕಳಿಸಿರ್ತಾರೆ. ಮೇ ಬಿ ಅವ್ರ ಸ್ಟೂಡೆಂಟ್ ನೇಮ್ನ ಅಪ್ಡೇಟ್ ಮಾಡ್ಬೋದಾಗಿರುತ್ತೆ, ಅಥವಾ ಅವ್ರದ್ದು ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡಬೇಕು ಅಂತ ಇರ್ತಾರೆ. ಓಕೆ, ಆ ಡೀಟೇಲ್ಸ್ನ ನಾವು ಈ ಒಂದು ಎಕ್ಸಿಸ್ಟಿಂಗ್ ಸ್ಟೂಡೆಂಟಿಗೆ, ಓಕೆನಾ, ಇದು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್, ಇದು ನಾವು ಡೇಟಾಬೇಸಿಂದ ಐಡಿನ ಕಳಿಸ್ಬಿಟ್ಟು
ಸ್ಟೂಡೆಂಟ್ನ ಫೆಚ್ ಮಾಡಿದ್ದೀವಿ. ಈ ಸ್ಟೂಡೆಂಟಿಗೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಹೊಸ ಡೀಟೇಲ್ಸ್ನ. ಓಕೆ, ಸ್ಟೂಡೆಂಟ್ ಡಾಟ್ ಸೆಟ್ ನೇಮ್. ಓಕೆ, ಇಲ್ಲಿ ನೇಮ್ನ ಸೆಟ್ ಮಾಡಬೇಕು. ಯಾವ ನೇಮ್ನ ಸೆಟ್ ಮಾಡಬೇಕು ನಾವು? ಅಪ್ಡೇಟೆಡ್ ಸ್ಟೂಡೆಂಟ್ ಡಾಟ್ ಗೆಟ್ ನೇಮ್. ಓಕೆ, ಅಂದರೆ ಈ ಒಂದು ಅಪ್ಡೇಟೆಡ್ ಸ್ಟೂಡೆಂಟಲ್ಲಿ ನೇಮ್ ಇದೆ, ಆ ನೇಮನ್ನು ನಾವು ಗೆಟ್ ಮಾಡಿ ಇದಕ್ಕೆ ಸೆಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬೇಸಿಕಲಿ ಏನು ಮಾಡ್ತೀವಿ ಅಂತಂದರೆ ಗೆಟ್ ಮಾಡಿ ಸೆಟ್ ಮಾಡ್ತೀವಿ, ಅಷ್ಟೇ ಇರೋದಿಲ್ಲಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೂಡ ಸೆಟ್ ಮಾಡೋಣ. ಸ್ಟೂಡೆಂಟ್ ಡಾಟ್ ಸೆಟ್ DOB. ಇಲ್ಲೂ ಕೂಡ ಅಪ್ಡೇಟೆಡ್ ಸ್ಟೂಡೆಂಟ್ ಡಾಟ್ ಗೆಟ್ DOB. ಗೆಟ್ ಮಾಡ್ತೀವಿ, ಸೆಟ್ ಮಾಡ್ತೀವಿ. ಸೊ ಇಷ್ಟಾದಮೇಲೆ ನಾವೇನು ಮಾಡ್ತೀವಿ, ಈ ಸ್ಟೂಡೆಂಟ್ನ ಸೇವ್ ಮಾಡಬೇಕೀಗ. ಸೇವ್ ಮಾಡಬೇಕು ಅಂತಂದರೆ ಅಂದರೆ ಅಪ್ಡೇಟ್ ಮಾಡಬೇಕು. ಈ ಒಂದು ಸ್ಟೂಡೆಂಟಲ್ಲಿ ಏನೇನಿರುತ್ತೆ ಡೀಟೇಲ್ಸು, ID ಇರುತ್ತೆ. ಇದು ಎಕ್ಸಿಸ್ಟಿಂಗ್ ಸ್ಟೂಡೆಂಟಲ್ಲಿ ಏನೇನಿರುತ್ತೆ, ID ಇರುತ್ತೆ, ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಬಟ್ ಕ್ಲೈಂಟ್ ಕಳಿಸ್ತಿರೋ ಡೀಟೇಲ್ಸಲ್ಲಿ ಓನ್ಲಿ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಇರುತ್ತೆ. ನಾವೇನು ಮಾಡಬೇಕು, ಈ ಸ್ಟೂಡೆಂಟಿಗೆ ID ಹಾಗೆ ಅದರಲ್ಲೇ ಇರೋ ಥರ ಮಾಡಿ ನೇಮು ಮತ್ತು ಡೇಟ್ ಆಫ್ ಬರ್ತ್ನ ಮಾತ್ರ ಅಪ್ಡೇಟ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ID ನಾವು ಏನೂ ಚೇಂಜ್ ಮಾಡಬಾರ್ದು, ಯಾಕಂದರೆ ನಾವು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅಪ್ಡೇಟ್ ಮಾಡಬೇಕಾದ್ರೆ ID ಹಾಗೇ ಇರುತ್ತೆ. ಓಕೆ, ಸೊ ಈಗೇನು ಮಾಡ್ತೀವಿ, ಆ ಒಂದು ಸ್ಟೂಡೆಂಟ್ ಆಬ್ಜೆಕ್ಟಿಗೆ ನೇಮ್ನ ಅಪ್ಡೇಟ್ ಮಾಡ್ತೀವಿ, ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡ್ತೀವಿ. ಅಪ್ಡೇಟ್ ಮಾಡಿದ ಮೇಲೆ ಏನು ಮಾಡಬೇಕು, ಸೇವ್ ಮಾಡಬೇಕು. ಓಕೆ, ಸೇವ್ ಮಾಡಬೇಕು ಅನ್ನೋದಕ್ಕಿಂತ ಬದಲಾಗಿ ಏನು ಹೇಳ್ತೀವಿ, ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡೋದಕ್ಕೆ ಈಗ ನಾವು ಎಂಟಿಟಿ ಮ್ಯಾನೇಜರಿಗೆ ಕೇಳ್ತೀವಿ. ಎಂಟಿಟಿ ಮ್ಯಾನೇಜರ್ ಡಾಟ್ ಮರ್ಜ್ ಅಂತ ಯೂಸ್ ಮಾಡ್ತೀವಿ. ಅಲ್ಲಿ ಸೇವ್ ಮಾಡಬೇಕಾದ್ರೆ ಪರ್ಸಿಸ್ಟ್ ಅಂತ ಯೂಸ್ ಮಾಡಿದ್ವಿ. ಅದೇ ರೀತಿ ನಾವು ಅಪ್ಡೇಟ್ ಮಾಡಬೇಕಾದ್ರೆ ಮರ್ಜ್ ಅಂತ ಯೂಸ್ ಮಾಡ್ತೀವಿ. ಮರ್ಜ್ ಇದಕ್ಕೆ ನಾವು ಸ್ಟೂಡೆಂಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ. ಈ ಸ್ಟೂಡೆಂಟ್ ಆಬ್ಜೆಕ್ಟ್ ಒಳಗಡೆಗೆ ID ಇರುತ್ತೆ, ಆಮೇಲೆ ಯೂಸರು ಕ್ಲೈಂಟ್ ಕಳಿಸಿರೋಂಥ ಅಪ್ಡೇಟೆಡ್ ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಇದನ್ನೆಲ್ಲ ತೊಗೊಂಡು ನಾವೇನು ಮಾಡ್ತೀವಿ, ಡೇಟಾಬೇಸ್ ಒಳಗಡೆಗೆ ಸೇವ್ ಮಾಡ್ತೀವಿ. ಇದಿಷ್ಟು ಸ್ಟೂಡೆಂಟ್ ಇಲ್ಲ ಅಂದರೆ ಸ್ಟೂಡೆಂಟ್ ಏನಾದರೂ ಇದ್ದರೆ, ಬಟ್ ಇನ್ ಕೇಸ್ ಏನಾದರೂ ಸ್ಟೂಡೆಂಟೇ ಇಲ್ಲ ಅಂತಂದರೆ ವಿ ಹ್ಯಾವ್ ಟು ಎಕ್ಸೆಪ್ಷನ್ನ ಥ್ರೋ ಮಾಡಬೇಕು. ಇಲ್ಲಿ ಥ್ರೋ ಮಾಡಿದ್ವಲ್ಲ ಅದೇ ರೀತಿ ಎಕ್ಸೆಪ್ಷನ್ನ ಥ್ರೋ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ, ಸೇಮ್ ಎಕ್ಸೆಪ್ಷನ್ನ ಥ್ರೋ ಮಾಡೋಣ. ಸ್ಟೇಟಸ್ ನಾಟ್ ಫೌಂಡ್, ಸ್ಟೂಡೆಂಟ್ ನಾಟ್ ಫೌಂಡ್ ಫಾರ್ ದ ID. ಓಕೆ, ಸೊ ಇಷ್ಟಾದಮೇಲೆ ಸೇವ್ ಮಾಡೋಣ. ಈಗ ಇದನ್ನು ರನ್ ಮಾಡೋಣ. ನಾವು ಯಾವುದಾದ್ರೂ ಒಂದು ರೆಕಾರ್ಡ್ನ ಅಪ್ಡೇಟ್ ಮಾಡೋಣ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಪ್ಡೇಟ್ ವರ್ಕ್ ಆಗುತ್ತೆ ಅಂತ. ಓಕೆ, ಪೋಸ್ಟ್ ಮ್ಯಾನ್ನ ಓಪನ್ ಮಾಡ್ತೀನಿ. ಓಕೆ, ಇಲ್ಲಿ ನಾವು ಗೆಟ್ ಬದಲು ಪುಟ್ ಮಾಡೋಣ. ಸ್ಟೂಡೆಂಟ್ 100 ಅಂತಿದೆ. ಈ 100 ಸ್ಟೂಡೆಂಟು ಡೇಟಾಬೇಸಲ್ಲಿ ಇಲ್ಲ, ಬಟ್ ನಾವು ಅಪ್ಡೇಟ್ ಮಾಡೋಕ್ಕೆ ಹೋದಾಗ ಏನು ಬರುತ್ತೆ ಅಂತ ಚೆಕ್ ಮಾಡೋಣ. ಸಪೋಸ್ ನಾನೇನು ಮಾಡ್ತೀನಿ, ಇಲ್ಲಿ ನೇಮ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ನಾನೇನು ಮಾಡ್ತೀನಿ, ಅರ್ಜುನ್ BK ಅಂತ ಕೊಡ್ತೀನಿ ನಾನು. ಓಕೆ, ಇದನ್ನು 2002 ಹಾಗೆ ಇರಲಿ ಇದು. ಈಗ ಸೆಂಡ್ ಅಂತ ಕೊಡ್ತೀನಿ ನಾನು. ಸೆಂಡ್ ಅಂತ ಕೊಟ್ಟಾಗ ವಿ ಗೆಟ್ 404. ಏನಕ್ಕೆ, 100 ಅಂತ ID ಇರೋ ಸ್ಟೂಡೆಂಟ್ ಡೇಟಾಬೇಸಲ್ಲಿ ಇಲ್ಲ, ಅದಕ್ಕೆ ನಮಗೆ 404 ಅಂತ ಬಂದಿದೆ. ಓಕೆನಾ, ಈ ಸ್ಟೇಟಸ್ ಕೋಡ್ನ ರಿಟರ್ನ್ ಮಾಡೋದು ನಾವು ಮರಿಬಾರ್ದು. 404 ಅಂತ ಕಳಿಸ್ಬೇಕು, ಯಾಕಂದರೆ ಆ ಸ್ಟೂಡೆಂಟು ಡೇಟಾಬೇಸಲ್ಲಿ ಇಲ್ಲ. ಓಕೆ, ಹಾಗಾದರೆ ಡೇಟಾಬೇಸಲ್ಲಿ ಯಾವ ಸ್ಟೂಡೆಂಟ್ ಇದ್ದಾರೆ, ಓನ್ಲಿ ಸ್ಟೂಡೆಂಟ್ ID 1, ಸ್ಟೂಡೆಂಟ್ ID 2, ಸ್ಟೂಡೆಂಟ್ ID 3 ಇದ್ದಾರೆ. ನಾವೇನು ಮಾಡೋಣ, ಸ್ಟೂಡೆಂಟ್ ID 2 ಇರೋ ಸ್ಟೂಡೆಂಟ್ IDನ ಅಪ್ಡೇಟ್ ಮಾಡೋಣ. ಮುಂಚೆ ಏನಿತ್ತು, ಅರ್ಜುನ್ ಅಂತಿತ್ತು, ಈಗ ಅರ್ಜುನ್ BK ಅಂತ. ಓಕೆ, ಲೆಟ್ಸ್ ಸಿ ಏನಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ಡೇಟಾಬೇಸ್ನ ಓಪನ್ ಮಾಡ್ತೀನಿ. 3 ರೆಕಾರ್ಡ್ಸ್ ಇದೆ, ಅದರಲ್ಲಿ ಸ್ಟೂಡೆಂಟ್ 2 ಶಂಕರ್ ಅಂತಿದೆ. ನಾವೇನು ಮಾಡೋಣ, ಇದನ್ನು ಶಂಕರ್ BK ಅಂತ ಮಾಡೋಣ. ಶಂಕರ್ BK ಸ್ಟೂಡೆಂಟ್ 2. ಓಕೆ, ಈಗ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದಾಗ ನಾನೇನು ಕಳಿಸ್ತಾ ಇದ್ದೀನಿ, ಅಪ್ಡೇಟೆಡ್ ನೇಮ್ನ ಕಳಿಸ್ತಾ ಇದ್ದೀನಿ, ಹಾಗೆಯೇ ಡೇಟ್ ಆಫ್ ಬರ್ತ್ನ ಕಳಿಸ್ತಾ ಇದ್ದೀನಿ. ನಾನು ಪುಟ್ ಮ್ಯಾಪಿಂಗ್ ಮಾಡಬೇಕಾದ್ರೆ ಅಂದರೆ ಅಪ್ಡೇಟ್ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ನಾನು ಎಂಟೈರ್ ಆಬ್ಜೆಕ್ಟ್ನ ಕಳಿಸ್ಬೇಕು. ಇಲ್ಲಿ ಸಪೋಸ್ ನೀವು ಅನ್ಕೋಬೋದು, ಓಕೆ ಅಪ್ಪ ನಾನು ಬರೀ ನೇಮ್ನ ಮಾತ್ರ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಡೇಟ್ ಆಫ್ ಬರ್ತ್ನ ಕಳ್ಸೋದು ಬೇಡ ಅಂತಂದರೆ ಅವಾಗ ವರ್ಕ್ ಆಗಲ್ಲ ಪುಟ್ ಮ್ಯಾಪಿಂಗು. ಸೊ ಅವಾಗ ಏನಾಗ್ಬಿಡುತ್ತೆ ಅಂತಂದರೆ ಡೇಟ್ ಆಫ್ ಬರ್ತು ನಲ್ಲಾಗಿ ಸ್ಟೋರ್ ಆಗಿಬಿಡುತ್ತೆ. ಓಕೆ, ನಾವು ಪುಟ್ ಮ್ಯಾಪಿಂಗ್ನ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಕಂಪ್ಲೀಟ್ ರಿಕ್ವೆಸ್ಟ್ ಬಾಡಿನ ಕಳಿಸ್ಬೇಕು ನಾವು. ಸೊ ಅದಕ್ಕೋಸ್ಕರ ನೀವು ಅಪ್ಡೇಟ್ ಮಾಡ್ತಿಲ್ಲ ಅಂತಂದ್ರೂ ಹಳೆ ವ್ಯಾಲ್ಯೂನೇ ಕಳಿಸ್ಬೇಕಾಗುತ್ತೆ. ನಾನಿಲ್ಲಿ ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡ್ತಾ ಇಲ್ಲ, ಹಾಗಂತ ಹೇಳ್ಬಿಟ್ಟು ನಾನು ಅದನ್ನು ಕಳಿಸ್ದೇ ಇರೋಕ್ಕಾಗಲ್ಲ. ಅದನ್ನು ಕಳಿಸ್ಬೇಕು, ಓಲ್ಡ್ ವ್ಯಾಲ್ಯೂನೇ ಕಳಿಸ್ಬೇಕು ನಾವಿಲ್ಲಿ. ನೀವು ಯಾವುದನ್ನು ಅಪ್ಡೇಟ್ ಮಾಡ್ತಿದ್ರಲ್ಲ ಅದನ್ನು ಬೇಕಿದ್ರೆ ಅಪ್ಡೇಟೆಡ್ ವ್ಯಾಲ್ಯೂನ ಕಳಿಸೋಣ. ನಾನಿಲ್ಲಿ ಶಂಕರ್ ಅಂತಿತ್ತು, ಶಂಕರ್ BK ಅಂತ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ಓಲ್ಡ್ ವ್ಯಾಲ್ಯೂ ಹಾಗೆ ಕಳಿಸ್ತಾ ಇದ್ದೀನಿ. ಓಕೆ, ಈಗೇನು ಮಾಡೋಣ, ಸೆಂಡ್ ಮಾಡೋಣ. ಓಕೆ, ಸೆಂಡ್ ಮಾಡಿದಾಗ ಸ್ಟಿಲ್ ನನಗೆ 404 ಅಂತ ಬಂದಿದೆ. ಇದಕ್ಕೆ ಪ್ರಾಬ್ಲಮ್ ಏನಪ್ಪ ಅಂದರೆ 8080/students/ID ಅಂತ ಕಳಿಸಿದ್ದೀನಿ. ಏನಾರು ಬರ್ತಿದೆ ನೋಡೋಣ. 404 ಸ್ಟೂಡೆಂಟ್ ನಾಟ್ ಫೌಂಡ್ ಫಾರ್ ದ ID 2. ಓಕೆ, ಸ್ಟೂಡೆಂಟ್ ID 2 ಇದೆ, ಬಟ್ ಸ್ಟಿಲ್ ಏನಕ್ಕೆ ಬರ್ತಾ ಇಲ್ಲ, ವೆರಿಫೈ ಮಾಡೋಣ. ಓಕೆ, ಸ್ಟೂಡೆಂಟ್ ID ನಾಟ್ ಫೌಂಡ್ ಫಾರ್ ದ ID. ಲುಕ್ಸ್ ಲೈಕ್ ಏನೋ ಮಿಸ್ಟೇಕ್ ಆಗಿದೆ. ಇನ್ನೊಂದು ಸಲ ರೀಸ್ಟಾರ್ಟ್ ಮಾಡ್ತೀನಿ. ಓಕೆ, ID ಕಳಿಸ್ತಾ ಇದ್ದೀನಿ, ಆ ID ನ ಬೈಂಡ್ ಮಾಡ್ತಾ ಇದ್ದೀನಿ. ಬೈಂಡ್ ಮಾಡಿದ ಮೇಲೆ
ಆ ಐ ಡಿನ ನಾನು ಎಂಟಿಟಿ ಮ್ಯಾನೇಜರಿಗೆ ಫೈಂಡ್ ಮೆಥಡಿಗೆ ಕಳಿಸಿ ಆ ಸ್ಟೂಡೆಂಟ್ನ ಫೆಚ್ ಮಾಡ್ತಾಯಿದ್ದೀನಿ. ಓಕೆ, ಫೈನ್, ಸೆಂಡ್ ಅಂತ ಕೊಡ್ತೀನಿ. ಸ್ಟಿಲ್ ನಮಗೆ 404 ಅಂತಲೇ ಬರ್ತಿದೆ. ಸೊ ಇದನ್ನು ಚೆಕ್ ಮಾಡಲಿಕ್ಕೆ ಏನು ಮಾಡೋಣ ಅಂದರೆ /localhost/8080/students/2 ಓಕೆ, ಇಲ್ಲಿಗೆ ಡಿಬಗ್ಗರ್ ಹಾಕೋಣ. ಓಕೆ, ಸೊ ಡಿಬಗ್ ಮಾಡಿದಾಗ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಏನು ಇಶ್ಯೂ ಬರ್ತಾ ಇದೆ ಅಂಥೇಳಿ. ಸೊ ನಾನೇನು ಮಾಡ್ತೀನಿ, ಸೆಂಡ್ ಅಂತ ಕೊಡ್ತೀನಿ. ಸೆಂಡ್ ಅಂತ ಕೊಟ್ಟಾಗ ID 2 ಬರ್ತಾ ಇದೆ ನನಗೆ. ಸೊ ಆ ಐ ಡಿನ ನಾನು ಸ್ಟೂಡೆಂಟ್ ಕ್ಲಾಸಿಗೆ ಕಳಿಸ್ತೀನಿ. ಸೊ ನನಗಿಲ್ಲಿ ಸ್ಟೂಡೆಂಟ್ ಸಿಗುತ್ತಾ ಇಲ್ಲೋ ಅಂತ ಚೆಕ್ ಮಾಡೋಣ. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ ಆಬ್ಜೆಕ್ಟ್ ಬಂದಿದೆ ನನಗೆ. ಸ್ಟೂಡೆಂಟ್ ಆಬ್ಜೆಕ್ಟಲ್ಲಿ 2 ಇದೆ, ಶಂಕರ್ ಇದೆ, ಅದೇ ರೀತಿ 2001 ಎಲ್ಲ ಇದೆ. ಇಲ್ಲೇನು ಮಾಡ್ತಿದ್ದೀನಿ, ಸ್ಟೂಡೆಂಟ್ ಈಸ್ ನಾಟ್ ಈಕ್ವಲ್ ಟು ನಲ್, ಕಂಡೀಷನ್ ಟ್ರೂ ಆಗುತ್ತೆ. ಟ್ರೂ ಆದಮೇಲೆ ನಾನೇನು ಮಾಡ್ತೀನಿ, ಓಕೆ, ಪ್ರಾಬ್ಲಮ್ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಾನು ಅಪ್ಡೇಟ್ ಆಗ್ತಾ ಇದೆ, ಬಟ್ ಇಲ್ಲಿ ಮರ್ಜ್ ಮಾಡಿದ ಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಎಕ್ಸೆಪ್ಷನ್ನ ಥ್ರೋ ಮಾಡ್ತಾ ಇದ್ದೀನಿ. ನಾನು ಒಂದು ಸಲ ಅಪ್ಲಿಕೇಶನ್ನ ಸೇವ್ ಮಾಡಿದ ಮೇಲೆ ನಾನೇನು ಮಾಡಬೇಕು, ಐದರ್ ರಿಟರ್ನ್ ಮಾಡಬೇಕು, ಇಲ್ಲ ಅಂತಂದರೆ ನಾನು ಇದನ್ನು ಎಲ್ಸ್ ಕಂಡೀಷನಲ್ಲಿ ಹಾಕಬೇಕು. ಇಲ್ಲೇನಾಗ್ತಾ ಇದೆ, ಇಫ್ ಕಂಡೀಷನ್ನು ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸೆಪ್ಷನ್ನು ಥ್ರೋ ಆಗ್ತಿದೆ. ದಿಸ್ ಈಸ್ ವೆರಿ ಬ್ಯಾಡ್. ಓಕೆನಾ, ಬೇಕಾದರೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿಗ ಡೇಟಾಬೇಸಲ್ಲಿ ಡೇಟಾ ಚೇಂಜ್ ಆಗಿರುತ್ತೆ, ಅದನ್ನು ವೆರಿಫೈ ಮಾಡೋಣ. ಡೇಟಾಬೇಸಿಗೆ ಹೋಗ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ. ಶಂಕರ್ BK ಅಂತ ಅಪ್ಡೇಟ್ ಆಗಬೇಕಾಗಿತ್ತು, ಬಟ್ ಸ್ಟಿಲ್ ಆಗಿಲ್ಲ. ಓಕೆ, ಇದನ್ನು ಇನ್ನೂ ಏನು ಮಾಡೋಣ ಅಂತಂದರೆ ಈಸಿಯಾಗಿ ಮಾಡೋದಕ್ಕೆ ನಾನಿಲ್ಲಿ ರಿಟರ್ನ್ನ ಆ್ಯಡ್ ಮಾಡ್ತೀನಿ. ಬಟ್ ರಿಟರ್ನ್ ಆ್ಯಡ್ ಮಾಡಿದ್ರೆ ಸ್ಟೂಡೆಂಟ್ನ ರಿಟರ್ನ್ ಮಾಡಬೇಕು. ಸೊ ನಾನಿಲ್ಲಿ ರಿಟರ್ನ್ ಸ್ಟೂಡೆಂಟ್ ಅಂತ ಕೊಡ್ತೀನಿ, ಸ್ಟೂಡೆಂಟ್. ಓಕೆ, ಸೊ ಸೇವ್ ಮಾಡೋಣ. ಸೇವ್ ಮಾಡಿದ್ಮೇಲೆ ಸ್ಟೂಡೆಂಟ್ನ ನಾವು ಸೇವ್ ಮಾಡ್ತಾಯಿದ್ದೀವಿ. ಸೇವ್ ಮಾಡಿದ್ಮೇಲೆ ರಿಟರ್ನ್ ಮಾಡ್ತಾಯಿದ್ದೀವಿ. ಏನು ವ್ಯಾಲ್ಯೂ ಬರುತ್ತೆ ಚೆಕ್ ಮಾಡೋಣ. ಓಕೆ, ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ಈಗ ಸೆಂಡ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಶಂಕರ್ BK ಅಂತ ರೆಸ್ಪಾನ್ಸ್ ಬಂದಿದೆ, ಡೇಟ್ ಆಫ್ ಬರ್ತ್ ಕೂಡ ಬಂದಿದೆ ನನಗೆ. ಸೊ ನಾವಿದು ಕಳಿಸಿದ್ದು ರಿಕ್ವೆಸ್ಟ್ ಬಾಡಿ. ಇಲ್ಲಿ ನೋಡ್ಬೋದು ID 2 ಹಾಗೆ ಇದೆ, ನೇಮು ಶಂಕರ್ BK ಅಂತ ಅಪ್ಡೇಟ್ ಆಗಿದೆ, ಡೇಟ್ ಆಫ್ ಬರ್ತ್. ಓಕೆ, 200 ಸ್ಟೇಟಸ್ ಕೋಡ್, ಹಂಗಂದರೆ ಸಕ್ಸಸ್ಫುಲ್ ಆಗಿದೆ ರಿಕ್ವೆಸ್ಟು ಅಂತ. ಸೊ ನಾನು ಪ್ರೀವಿಯಸ್ಲಿ ಏನು ಮಾಡಿದ್ದೆ ಅಂತಂದರೆ, ಈ ಇಫ್ ಕಂಡೀಷನ್ ಒಳಗಡೆಗೆ ನಾನು ರಿಟರ್ನ್ ಮಾಡೋದನ್ನು ಮರ್ತುಬಿಟ್ಟಿದ್ದೆ. ಸೊ ರಿಟರ್ನ್ ಮಾಡಿಲ್ಲ ಅಂದರೆ ಏನಾಗ್ತಿತ್ತು, ಈ ಇಫ್ ಕಂಡೀಷನ್ನು ಎಕ್ಸಿಕ್ಯೂಟ್ ಆಗ್ತಿತ್ತು, ಅದಾದಮೇಲೆ ಎಕ್ಸೆಪ್ಷನ್ ಕೂಡ ಥ್ರೋ ಆಗ್ತಿತ್ತು. ಓಕೆ, ಸೊ ಅದನ್ನು ನಾವು ಮಾಡಬಾರ್ದು. ಒಂದು ಸಲ ನಾವು ಇಲ್ಲಿ ಸೇವ್ ಮಾಡಿದ ಮೇಲೆ ನಾವು ರಿಟರ್ನ್ ಮಾಡಬೇಕು. ಸ್ಟೂಡೆಂಟ್ನ ಅಪ್ಡೇಟ್ ಆಗಿರೋ ಸ್ಟೂಡೆಂಟ್ನ ನಾವು ರಿಟರ್ನ್ ಮಾಡಬೇಕು. ಸೊ ಎಕ್ಸೆಪ್ಷನ್ ಯಾವಾಗ ಥ್ರೋ ಮಾಡ್ತೀವಪ್ಪ ಅಂತಂದರೆ, ಓನ್ಲಿ ಆ ಸ್ಟೂಡೆಂಟ್ ಏನಾದರೂ ನಲ್ ಇದ್ದಾಗ ಮಾತ್ರ. ಆ ಸ್ಟೂಡೆಂಟ್ ನಾಟ್ ಈಕ್ವಲ್ ಟು ನಲ್ ಇತ್ತು ಅಂತಂದರೆ ನಾವು ಅಪ್ಡೇಟ್ ಮಾಡಬೇಕು, ನಲ್ ಇದ್ದರೆ ನಾವು ಎಕ್ಸೆಪ್ಷನ್ನ ಥ್ರೋ ಮಾಡಬೇಕು. ಸೊ ಹಾಗಾಗಿ ಈಗ ಡೇಟಾಬೇಸಲ್ಲಿ ನಾವು ಚೆಕ್ ಮಾಡೋಣ, ಅಪ್ಡೇಟ್ ಆಗಿರುತ್ತೆ ವ್ಯಾಲ್ಯೂಸ್. ಶಂಕರ್ BK ಅಂತ ಅಪ್ಡೇಟ್ ಆಗಿದೆ. ಓಕೆ, ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ, ಈಗ ಇನ್ನೊಂದು ರೆಕಾರ್ಡ್ನ ಚೇಂಜ್ ಮಾಡೋಣ. ಫಾರ್ ಎಕ್ಸಾಂಪಲ್ ಪೋಸ್ಟ್ಮನಲ್ಲಿ ID 1 ಪಾಸ್ ಮಾಡ್ತೀನಿ. ಸೊ ಇಲ್ಲಿ ಭೂಷಣ್ ಅಂತ ಇದೆ, ಭೂಷಣ್ SC ಅಂತ ಕೊಡ್ತೀನಿ ನಾನು. ಡೇಟ್ ಆಫ್ ಬರ್ತ್ ಕಳಿಸೋದಿಲ್ಲ. ಓಕೆ, ಬರೀ ನಾನು ಅಪ್ಡೇಟ್ ಮಾಡ್ತಾ ಇರೋದು ನೇಮ್. ಹಾಗಾದರೆ ಡೇಟ್ ಆಫ್ ಬರ್ತ್ ಕಳಿಸೋದು ಬೇಡ ಅಂತ ಅಂದ್ಕೊಂಡ್ರೆ ಅದು ಏನಾಗುತ್ತೆ ಅಂತಂದರೆ ಡೇಟಾಬೇಸಲ್ಲಿ ನಲ್ ಸ್ಟೋರ್ ಆಗುತ್ತೆ. ಓಕೆ, ಸೊ ಡೇಟಾಬೇಸಲ್ಲಿ ಚೆಕ್ ಮಾಡೋಣ. ಈಗ ಸದ್ಯಕ್ಕೆ ಭೂಷಣ್ ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ID ಇದೆ. ಬಟ್ ನಾನೇನು ಮಾಡ್ತೀನಿ, ಈಗ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಇದನ್ನು ರಿಮೂವ್ ಮಾಡಿಬಿಡೋಣ. ಓಕೆ, ಎಕ್ಸೆಪ್ಷನ್ ಬಂದಿದೆ. ಏನು ಎಕ್ಸೆಪ್ಷನ್ ಬಂದಿದೆ ಅಂತಂದರೆ, ಟ್ರಾನ್ಸಾಕ್ಷನ್ ಕುಡ್ ನಾಟ್ ಕಮಿಟ್ JPA ಡೂ ಕಮಿಟ್ ಸಪೋರ್ಟ್ ಟ್ರಾನ್ಸಾಕ್ಷನ್. ಓಕೆ, ಎರರ್ ಬಂದಿದೆ, ಕುಡ್ ನಾಟ್ ಕಮಿಟ್ ದ JPA ಟ್ರಾನ್ಸಾಕ್ಷನ್. ಸೊ ಇದಕ್ಕೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಾವು ಡೇಟ್ ಆಫ್ ಬರ್ತ್ನ ಕಳಿಸ್ತಿರಲ್ಲ, ಅದಕ್ಕೋಸ್ಕರ ಇರಬೇಕು. ಓಕೆ, ಡೇಟ್ ಆಫ್ ಬರ್ತ್ ಈಸ್ ರೆಕ್ವೈರ್ಡ್. ಹೌದಾ, ನಾವಲ್ಲಿ ನಾಟ್ ನಲ್ ಅನೋಟೇಷನ್ನ ಕೊಟ್ಟಿದ್ವಿ. ಓಕೆ, ವ್ಯಾಲಿಡೇಷನ್ ಥ್ರೋ ಆಗ್ತಾ ಇದೆ. ಓಕೆ, ನಾವು ಕಂಪಲ್ಸರಿಯಾಗಿ ನಾವು ಕಳಿಸ್ಲೇಬೇಕು, ರೈಟ್. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವಿಲ್ಲಿ @valid ಅನೋಟೇಷನ್ನ ಆ್ಯಡ್ ಮಾಡಿಲ್ಲ ಪುಟ್ ಮ್ಯಾಪಿಂಗಲ್ಲಿ. ನಾವು ಓನ್ಲಿ ಆ್ಯಡ್ ಮಾಡಿರೋದು ಇಲ್ಲಿ ಮಾತ್ರ, ರೈಟ್. ಬಟ್ ಹಾಗಾದರೆ ಇಲ್ಲಿ ವ್ಯಾಲಿಡೇಷನ್ ಎರರ್ ಬರಬಾರ್ದಾಗಿತ್ತು ನಮಗೆ. ಏನಕ್ಕೆ ಎರರ್ ಬರ್ತಾ ಇದೆ ಚೆಕ್ ಮಾಡೋಣ. ವ್ಯಾಲಿಡೇಷನ್ ಫೇಲ್ಡ್ ಫಾರ್ ದಿ ಕ್ಲಾಸ್ ಡ್ಯೂರಿಂಗ್ ದ ಅಪ್ಡೇಟ್ ಟೈಮ್ ಜಕಾರ್ತಾ ಡಿಫಾಲ್ಟ್ ವ್ಯಾಲಿಡೇಷನ್ ಕನ್ಸ್ಟ್ರೈಂಟ್ ಡೇಟ್ ಆಫ್ ಬರ್ತ್ ಈಸ್ ರಿಕ್ವೈರ್ಡ್.
ಓಕೆ, ನಾವು ವ್ಯಾಲಿಡೇಷನ್ ಸ್ಟಿಲ್ ಆ ವ್ಯಾಲಿಡೇಷನ್ ಎಕ್ಸೆಪ್ಷನ್ ಥ್ರೋ ಆಗ್ತಾ ಇದೆ. ಆ್ಯಕ್ಚುಲಿ ವ್ಯಾಲಿಡೇಷನ್ ಥ್ರೋ ಆಗಲೇಬಾರ್ದು. ಬಟ್ ಒಂದೇನಪ್ಪ ಅಂತಂದರೆ, ಒಂದನ್ನು ಅರ್ಥ ಮಾಡ್ಕೊಳ್ಳೋಣ ನಾವಿಲ್ಲಿ ಪುಟ್ ಮ್ಯಾಪಿಂಗಲ್ಲಿ. ಸೊ ರಿಕ್ವೆಸ್ಟ್ ಬಾಡಿನ ಕಳಿಸ್ತಾ ಇದ್ದೀವಿ. ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ನಾವೇನಾದರೂ ಕಳಿಸ್ಲಿಲ್ಲ ಅಂತಂದರೆ, ಸೊ ಫಾರ್ ಟೈಮ್ ಬೀಯಿಂಗ್ ಏನು ಮಾಡೋಣ ಅಂದರೆ, ಈ ನಾಟ್ನಲ್ನ ಕಮೆಂಟ್ ಮಾಡ್ತೀನಿ ನಾನು. ಓಕೆ, ಸೇವ್ ಮಾಡೋಣ. ನಾನೇನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾವು ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ಅಂದರೆ ಪುಟ್ ಮ್ಯಾಪಿಂಗಲ್ಲಿ ನಾವು ಎಂಟೈರ್ ರಿಕ್ವೆಸ್ಟ್ ಬಾಡಿನ ಕಳಿಸ್ಬೇಕು. ನಾವು ಕಳಿಸ್ಲಿಲ್ಲ ಅಂತಂದರೆ ನಲ್ ಸ್ಟೋರ್ ಆಗುತ್ತೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ರೈಟ್? ಸೊ ಏನು ಮಾಡೋಣ ಅಂದರೆ, ವಾಪಸ್ಸು ಪೋಸ್ಟ್ಮ್ಯಾನಲ್ಲಿ ಮತ್ತೆ ರಿಕ್ವೆಸ್ಟ್ನ ಸೆಂಡ್ ಮಾಡೋಣ. ಸೊ ಸೆಂಡ್ ಮಾಡ್ತೀನಿ. ಡೇಟ್ ಆಫ್ ಬರ್ತಲ್ಲಿ ನಲ್ ಬಂದಿದೆ. ಓಕೆ, ಸೊ ಏನಕ್ಕೆ ನಾವಿಲ್ಲಿ ಕಳಿಸ್ತಾ ಇರೋದು, ಬರೀ ಅಪ್ಡೇಟೆಡ್ ನೇಮ್ನ ಮಾತ್ರ ಕಳಿಸ್ತಾ ಇದ್ದೀವಿ, ಡೇಟ್ ಆಫ್ ಬರ್ತ್ನ ಕಳಿಸ್ತಾ ಇಲ್ಲ. ಸೊ ಈ ರೀತಿ ಡೇಟ್ ಆಫ್ ಬರ್ತ್ನ ಕಳಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಲ್ ಹೋಗಿ ಡೇಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ರೈಟ್? ಅದನ್ನು ನಾವು ಮಾಡಬಾರ್ದು. ರೈಟ್? ಅದನ್ನು ನಾವು ಮಾಡಿದ್ವಿ ಅಂತಂದರೆ, ಈ ಥರ ನಾನು ಬರೀ ಒಂದನ್ನೇ ಮಾತ್ರ ಅಪ್ಡೇಟ್ ಮಾಡ್ತಾ ಇದ್ದೀನಿ, ನನಗೆ ಬರೀ ನೇಮ್ ಅಷ್ಟೇ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಡೇಟ್ ಆಫ್ ಬರ್ತ್ ಅಪ್ಡೇಟ್ ಮಾಡಲ್ಲ ಅಂತಂದರೆ, ಪುಟ್ ಮ್ಯಾಪಿಂಗ್ ಬದಲಿ ನಾವು ಪ್ಯಾಚ್ ಮ್ಯಾಪಿಂಗ್ನ ಯೂಸ್ ಮಾಡಬೇಕಾಗುತ್ತೆ. ಪ್ಯಾಚ್ ಮ್ಯಾಪಿಂಗಲ್ಲಿ ಏನಪ್ಪ ಅಂತಂದರೆ, ನಾವು ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ಎಲ್ಲ ಡೀಟೇಲ್ಸ್ನ ಕಳಿಸೋದಿಲ್ಲ. ಪ್ಯಾಚ್ ಅಂತಂದರೆ ಏನರ್ಥ, ಏನೊಂದು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಲ್ಲ ಇನ್ ಜನರಲ್ ಆಗಿ, ಅದೇ ರೀತಿ ಯಾವುದಾದ್ರೂ ಒಂದು ಫೀಲ್ಡ್ನ ಅಪ್ಡೇಟ್ ಮಾಡದಿದ್ದರೆ ಅಥವಾ ಯಾವುದಾದ್ರೂ 2 ಫೀಲ್ಡ್ನ ಅಪ್ಡೇಟ್ ಮಾಡದಿದ್ದರೆ ಮಾತ್ರ ನಾವು ಪ್ಯಾಚ್ ಮ್ಯಾಪಿಂಗ್ನ ಯೂಸ್ ಮಾಡ್ತೀವಿ. ಒಂದು ಅಥವಾ ಈ ಥರ ಎಂಟೈರ್ ಆಬ್ಜೆಕ್ಟ್ನ ಅಪ್ಡೇಟ್ ಮಾಡ್ದೇ 1 or 2 ಫೀಲ್ಡ್ಸ್ನ ಅಪ್ಡೇಟ್ ಮಾಡದಿದ್ದರೆ ಮಾತ್ರ ನಾವು ಪ್ಯಾಚ್ ಮ್ಯಾಪಿಂಗ್ನ ಯೂಸ್ ಮಾಡ್ತೀವಿ. ಬಟ್ ಪುಟ್ ಮ್ಯಾಪಿಂಗ್ನ ಯೂಸ್ ಮಾಡ್ತಿದ್ವಿ ಅಂತಂದರೆ ಕಂಪಲ್ಸರಿಯಾಗಿ ನಾವು ರಿಕ್ವೆಸ್ಟ್ ಬಾಡಿಯಲ್ಲಿ ಕಳಿಸ್ಬೇಕಾಗುತ್ತೆ, ಅದು ಎಂಟೈರ್ ಆಬ್ಜೆಕ್ಟ್ನ ಕಳಿಸ್ಬೇಕಾಗುತ್ತೆ. ಓಕೆ, ಫೈನ್. ಇದರಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ, ಇಲ್ಲಿ ಪುಟ್ ಮ್ಯಾಪಿಂಗಲ್ಲಿ ಒಂದು ಏನು ಯೂಶಲಾಗಿ ಏನು ಮಾಡಿದ್ದೀವಪ್ಪ ನಾವು ಅಂತಂದರೆ, ವಾಪಸ್ ನಮ್ಮ ಕಂಟ್ರೋಲರಿಗೆ ಹೋಗೋಣ. ಕಂಟ್ರೋಲರಲ್ಲಿ ಐ ಡಿನ ಪಾಸ್ ಮಾಡಿಬಿಟ್ಟು ಆ ಐ ಡಿನ ಡೇಟಾಬೇಸಿಗೆ ಕಳಿಸಿ, ಆ ಐ ಡಿನ ಫಸ್ಟು ಐ ಡಿ ಥ್ರೂ ಒಂದು ಸ್ಟೂಡೆಂಟ್ ಆಬ್ಜೆಕ್ಟ್ನ ಗೆಟ್ ಮಾಡಿ, ಆ ಸ್ಟೂಡೆಂಟ್ ಆಬ್ಜೆಕ್ಟಿಗೆ ನಾನು ಎಲ್ಲ ವ್ಯಾಲ್ಯೂಸ್ನು ಸೆಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಒನ್ ವೇ. ಇದು ಒಂದು ವೇ ಆಯಿತು. ಇನ್ನೊಂದು ವೇ ಏನು ಮಾಡ್ಬೋದಪ್ಪ ಅಂತಂದರೆ, ನಾವು ಇದನ್ನೆಲ್ಲ ಮಾಡೋದ್ರ ಬದಲು, ಇಷ್ಟೆಲ್ಲ ಮಾಡೋದ್ರ ಬದಲು ಕ್ಲೈಂಟು ಡೈರೆಕ್ಟಾಗಿ ರಿಕ್ವೆಸ್ಟ್ ಆಬ್ಜೆಕ್ಟ್ನ ಕಳಿಸ್ತಾನೆ. ಆ ರಿಕ್ವೆಸ್ಟ್ ಆಬ್ಜೆಕ್ಟ್ನ ನಾವು ಇಟ್ಕೊಂಡು ಡೈರೆಕ್ಟಾಗಿ ಅಪ್ಡೇಟ್ ಮಾಡ್ತೀವಿ ರೆಕಾರ್ಡ್ನ. ಓಕೆ, ಸೊ ಅದನ್ನು ತೋರಿಸ್ಕೊಡ್ತೀನಿ. ದಿಸ್ ಈಸ್ ಅನದರ್ ವೇ. ನಾವಿಲ್ಲೇನು ಮಾಡೋಣ, ಐ ಡಿನ ಏನು ಅಕ್ಸೆಪ್ಟ್ ಮಾಡೋದೇ ಬೇಡ. ಓಕೆ, ಸೊ ನಮ್ಮ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಕ್ಲೈಂಟೇ ಆ ಒಂದು ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ಐ ಡಿನೂ ಕಳಿಸ್ತಾನೆ. ಓಕೆ, ಸೊ ಅದನ್ನು ನಾವು ಡೈರೆಕ್ಟಾಗಿ ಎಂಟಿಟಿ ಮ್ಯಾನೇಜರ್ ಡಾಟ್ ಮರ್ಜ್ ಅಂತ ಯೂಸ್ ಮಾಡಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗೇನು ಮಾಡೋಣ, ಇಲ್ಲಿ ಜಸ್ಟ್ ಎಂಟಿಟಿ ಮ್ಯಾನೇಜರ್ ಡಾಟ್ ಮರ್ಜ್. ಓಕೆ, ಇಲ್ಲಿ ನಾವು ಸ್ಟೂಡೆಂಟ್ ಆಬ್ಜೆಕ್ಟ್ನ ಅಪ್ಡೇಟೆಡ್ ಸ್ಟೂಡೆಂಟ್ನ ಸೇವ್ ಮಾಡೋಣ. ಓಕೆ, ಈಗ ಸೇವ್ ಮಾಡ್ತೀನಿ. ಓಕೆ, ಇಲ್ಲಿ ನಾವು ಆ್ಯಕ್ಚುಲಿ ರಿಟರ್ನ್ ಮಾಡಬೇಕು. ರಿಟರ್ನ್ ಮಾಡಿದ ಮೇಲೆ ಅಪ್ಡೇಟೆಡ್ ಸ್ಟೂಡೆಂಟ್ ಅಂತ ರಿಟರ್ನ್ ಮಾಡೋಣ. ಸೊ ಜಸ್ಟ್ 1 ಲೈನ್ ಆಫ್ ಕೋಡ್ ಬರೆದಿದ್ದೀನಿ. ಬಟ್ ಮೇಕ್ ಶ್ಯೂರ್ ಕ್ಲೈಂಟು ನಮಗೆ ಕಳಿಸ್ಬೇಕಾರಾಗೆ ಜೇಸನ್ನಲ್ಲಿ ಐ ಡಿನ ಕಳಿಸಿರಬೇಕು. ಹಾಗಂದರೆ ಮಾತ್ರ ನಮಗೆ ವರ್ಕ್ ಆಗುತ್ತೆ ಮರ್ಜ್. ಏನಕ್ಕೆ ಅಂತಂದರೆ, ಮರ್ಜ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ರೆಕಾರ್ಡ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಆವಾಗ ಪ್ರೈಮರಿ ಕೀ ಅದರಲ್ಲಿ ಇರಬೇಕು ಆಲ್ರೆಡಿ. ಓಕೆ, ಈಗೇನು ಮಾಡೋಣ, ಸೊ ಈ ಐ ಡಿನ ಕಳಿಸೋದೇ ಬೇಡ, ಜಸ್ಟ್ ಸ್ಟೂಡೆಂಟ್ಸ್ನ ಕಳಿಸೋಣ. ಓಕೆ, ಇಲ್ಲಿ ನಾನು ಭೂಷಣ್ SC ಪ್ರಿವಿಯಸ್ಲಿ ನಲ್ಲಿತ್ತು, ಇಲ್ಲಿ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡೋಣ. DOB 200101. ಓಕೆ, ಈಗ ಇದನ್ನು ಐ ಡಿ ನಾನು ಮುಂಚೆನೇ ಹೇಳಿದ್ದೆ, ಐ ಡಿ ಕಳಿಸ್ಲೇಬೇಕು ಅಂತೇಳಿ ಐ ಡಿ ಕಳಿಸೋಣ. ಸೊ ಐ ಡಿ 1 ಇರುತ್ತೆ. ಓಕೆ, ಈಗ ನಾನೇನು ಮಾಡ್ತೀನಿ, ಸೆಂಡ್ ಅಂತ ಕೊಡ್ತೀನಿ. ನೋಡ್ಬೋದು ID 1, ನೇಮ್ ಭೂಷಣ್ SC, ಡೇಟ್ ಆಫ್ ಬರ್ತ್ ಅಪ್ಡೇಟ್ ಆಗಿದೆ. ಡೇಟಾಬೇಸಲ್ಲೂ ಹೋಗಿ ಚೆಕ್ ಮಾಡೋಣ. ಭೂಷಣ್ SC, ಡೇಟ್ ಆಫ್ ಬರ್ತ್ 1 ಎಲ್ಲ ಅಪ್ಡೇಟ್ ಆಗಿದೆ. ಬಟ್ ನಾವೇನು ಮಾಡಿದ್ವಿ, ಇಲ್ಲಿ ಯಾವುದೇ ಥರ ಐ ಡಿನ ಗೆಟ್ ಮಾಡಿಲ್ಲ. ಆ ಐ ಡಿನ ತೊಗೊಂಡು ನಾವು ಡೇಟಾಬೇಸಿಗೆ ಹೋಗ್ಬಿಟ್ಟು ಡೇಟಾಬೇಸಲ್ಲಿ ಚೆಕ್ ಮಾಡಿಲ್ಲ. ಅದನ್ನು ಚೆಕ್ ಮಾಡಾದಮೇಲೆ ನಾವು ಎಲ್ಲದನ್ನು ಸೆಟ್ ಮಾಡೋದು, ಆ ಥರ ಏನೂ ಮಾಡ್ತಿಲ್ಲ. ಡೈರೆಕ್ಟಾಗಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಅಪ್ಡೇಟೆಡ್ ಆಬ್ಜೆಕ್ಟ್ನೇ ಕ್ಲೈಂಟ್ ಕಳಿಸ್ತಾನೆ. ಆ ಒಂದು ಆಬ್ಜೆಕ್ಟ್ ಒಳಗಡೆಗೆ ಐ ಡಿ ಇರುತ್ತೆ. ಆ ಎಂಟೈರ್ ಆಬ್ಜೆಕ್ಟ್ನ ನಾವು ಮರ್ಜ್ ಮೆಥಡ್ನ ಯೂಸ್ ಮಾಡಿ ಮರ್ಜ್ ಮೆಥಡ್ನ ಕಾಲ್ ಮಾಡಿ ನಾವು ಸೇವ್ ಮಾಡ್ತೀವಿ. ಓಕೆ, ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಸಪೋಸ್ ಇಲ್ಲಿ ಅಪ್ಡೇಟೆಡ್ ಸ್ಟೂಡೆಂಟ್ ಒಳಗಡೆಗೆ ಇನ್ವ್ಯಾಲಿಡ್ ಐ ಡಿ ಬಂದರೆ ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ಸಪೋಸ್ ಇಲ್ಲಿ 100 ಅಂತ ನಾನು ಪಾಸ್ ಮಾಡ್ತೀನಿ. ಈ 100 ಅನ್ನೋದು ಡೇಟಾಬೇಸಲ್ಲಿ ಇಲ್ಲವೇ ಇಲ್ಲ, ಸ್ಟೂಡೆಂಟಿನ ಐ ಡಿ ಇಲ್ಲ ಅದರಲ್ಲಿ ಡೇಟಾಬೇಸಲ್ಲಿ. ಸೊ ಆವಾಗ ಯಾವ ರೀತಿ ಸಿಸ್ಟಮ್ ಬಿಹೇವ್ ಮಾಡುತ್ತೆ ಅಂತ ಚೆಕ್ ಮಾಡೋಣ. ನಾನು ಸೆಂಡ್ ಅಂತ ಕೊಡ್ತೀನಿ. 500 ಇಂಟರ್ನಲ್ ಸರ್ವರ್ ಅಂತ ಬಂದಿದೆ. ಓಕೆ, ಅದರ ಅರ್ಥ ಏನಪ್ಪ ಅಂತಂದರೆ,
ನಮಗೆ ಇಲ್ಲಿ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ರೈಟ್? ಸೊ ನಾವೇನು ಮಾಡ್ಬೋದಪ್ಪ ಅಂದರೆ, ಒಂದು ವೇ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಇದನ್ನು ನಾವೇನು ಮಾಡೋಣ ಅಂದರೆ ಟ್ರೈ ಕ್ಯಾಚ್ ಬ್ಲಾಕ್ ಒಳಗಡೆಗೆ ಆ್ಯಡ್ ಮಾಡೋಣ. ಟ್ರೈ ಬ್ಲಾಕಲ್ಲಿ ಆ್ಯಡ್ ಮಾಡೋಣ ಅಂದರೆ ಇಲ್ಲಿ ಎಕ್ಸೆಪ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಎಕ್ಸೆಪ್ಷನ್ ಬಂದಾಗ ನಾವೇನು ಮಾಡೋಣ, ಕ್ಯಾಚ್ ಬ್ಲಾಕಲ್ಲಿ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ಬೋದು. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಎಕ್ಸೆಪ್ಷನ್ ಅಂತ ಆ್ಯಡ್ ಮಾಡ್ತೀನಿ. ಇನ್ನೂ ನಾವು ಎಕ್ಸೆಪ್ಷನ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಿಲ್ಲ, ಬಟ್ ಅದನ್ನು ಮುಂದೆ ಡಿಸ್ಕಸ್ ಮಾಡೋಣ. ಸೊ ಈಗೇನು ಮಾಡೋಣ ಅಂತಂದರೆ, ನಾವು ಸೇವ್ ಆದರೆ, ಮರ್ಜ್ ಆದರೆ ನಾವೇನಾದರೂ ಅಪ್ಡೇಟ್ ಮಾಡಿದರೆ ಏನು ಎಕ್ಸೆಪ್ಷನ್ ಬರಲಿಲ್ಲ ಅಂತಂದರೆ ಅಪ್ಡೇಟೆಡ್ ಆಗಿರೋ ಸ್ಟೂಡೆಂಟ್ನ ರಿಟರ್ನ್ ಮಾಡೋಣ. ಇಲ್ಲ ಅಂದರೆ ಕ್ಯಾಚ್ ಬ್ಲಾಕಲ್ಲಿ ಏನು ಮಾಡೋಣ ಅಂದರೆ ವಿ ವಿಲ್ ಥ್ರೋ ದ ಎಕ್ಸೆಪ್ಷನ್, ಥ್ರೋ ನ್ಯೂ ರೆಸ್ಪಾನ್ಸ್ ಸ್ಟೇಟಸ್ ಎಕ್ಸೆಪ್ಷನ್. ಇಲ್ಲೇನು ಮಾಡೋಣ ಅಂದರೆ HTTP ಸ್ಟೇಟಸ್ ನಾಟ್ ಫೌಂಡ್. ಇಲ್ಲಿ ನಾವು ಸ್ಟೂಡೆಂಟ್ ನಾಟ್ ಫೌಂಡ್ ಫಾರ್ ದ ID ನಾವೇನು ಮಾಡ್ಬೋದು, ಇಲ್ಲಿ ಅಪ್ಡೇಟೆಡ್ ಸ್ಟೂಡೆಂಟ್ ಡಾಟ್ ಗೆಟ್ ಐಡಿನ ಪಾಸ್ ಮಾಡ್ಬೋದು, ರೈಟ್? ಸೇವ್ ಮಾಡೋಣ. ಓಕೆ, ಈಗ ಟೆಸ್ಟ್ ಮಾಡೋಣ ನಾವು, ರೈಟ್? ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿರುತ್ತೆ. ನಾವೇನು ಮಾಡೋಣ, ವಾಪಸ್ ಪೋಸ್ಟ್ ಮ್ಯಾನಿಗೆ ಹೋಗೋಣ. ಪೋಸ್ಟ್ ಮ್ಯಾನಲ್ಲಿ ನಾವಿಲ್ಲಿ ಕಳಿಸ್ತಾ ಇರೋ ID 100 ಇದೆ. ಆ 100 ಅನ್ನೋ ID ಸ್ಟೂಡೆಂಟ್ ID ಡೇಟಾಬೇಸಲ್ಲಿ ಇಲ್ಲ. ಸೊ ನಮಗೆ 500 ಬರಬಾರ್ದು, ಇನ್ಸ್ಟೆಡ್ 404 ಬರಬೇಕು. ಅದು ಬರುತ್ತಾ ಅಂತ ಚೆಕ್ ಮಾಡೋಣ. ಸೆಂಡ್ ಮಾಡ್ತೀನಿ. ನಮಗೆ 404 ಬಂದಿದೆ. ಓಕೆ, ಇನ್ ಕೇಸ್ ಏನಾದ್ರು ನಾವು ಕರೆಕ್ಟ್ ಸ್ಟೂಡೆಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ವಿ ಅಂತಂದರೆ ನಮಗೆ 200 ಬರುತ್ತೆ. ಸೊ ಈ ರೀತಿ ಎರಡು ಥರನೂ ನಾವು ಈಸಿಯಾಗಿ ಅಪ್ಡೇಟ್ ಮಾಡ್ಬೋದು ಸ್ಟೂಡೆಂಟ್ ಡೀಟೇಲ್ಸ್ನ. ಒಂದು ID ಪಾಸ್ ಮಾಡಿ ಆ ಐಡಿನ ಡೇಟಾಬೇಸಿಗೆ ಕಳಿಸಿ, ಆ ID ಅಸೋಸಿಯೇಟ್ ಆಗಿರೋ ರೆಕಾರ್ಡ್ನ ಗೆಟ್ ಮಾಡಿ, ಆ ಅಸೋಸಿಯೇಟ್ ಆಗಿರೋ ಸ್ಟೂಡೆಂಟ್ ಡೀಟೇಲ್ಸಿಗೆ ನಾವು ಹೊಸ ಸ್ಟೂಡೆಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ ಸೆಂಡ್ ಮಾಡ್ಬೋದು. ದಟ್ ಈಸ್ ಒನ್ ವೇ. ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಇನ್ನೊಂದೇನಪ್ಪ ಅಂತಂದರೆ, ಡೈರೆಕ್ಟಾಗಿ ಕಳಿಸ್ಬೇಕಾರಾಗೇ ಆ ಸ್ಟೂಡೆಂಟ್ ಆಬ್ಜೆಕ್ಟ್ ಒಳಗಡೆಗೆ ಐಡಿನೂ ಕಳಿಸ್ತಾನೆ ಕ್ಲೈಂಟು, ಅದನ್ನು ನಾವು ತಗೊಂಡು ನಾವು ಅಪ್ಡೇಟ್ ಮಾಡ್ಬೋದು. ದಿಸ್ ಈಸ್ ಒನ್ ವೇ. ಓಕೆ, ಇನ್ನೊಂದು ವೇ ಏನಪ್ಪ ಅಂತಂದರೆ, ಲೆಟ್ಸ್ ಸಪೋಸ್ ಅವರು ಕಳಿಸ್ಬೇಕಾರಾಗೆ ಸ್ಟ್ಯಾಂಡರ್ಡ್ ಎಲ್ಲ ಕಡೆಗೂ ಏನು ಯೂಸ್ ಮಾಡ್ತಾರೆ ಅಂತಂದರೆ, ಪುಟ್ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ದೇ ವಿಲ್ ಪಾಸ್ ID. ಓಕೆನಾ, ಇಲ್ಲಿ ID ಕಂಪಲ್ಸರಿಯಾಗಿ ಪಾಸ್ ಮಾಡ್ತಾರೆ. ಓಕೆ, ನಾವೇನು ಮಾಡೋಣ, ಆ ಐಡಿನ ಗೆಟ್ ಮಾಡೋಣ. ಪಾತ್ ವೇರಿಯೇಬಲ್ ಯೂಸ್ ಮಾಡಿ ಆ ಐಡಿನ ಗೆಟ್ ಮಾಡೋಣ. ಗೆಟ್ ಮಾಡಿದ ಮೇಲೆ ನಾವಿಲ್ಲೇನು ಮಾಡೋಣ, ಆ ಐಡಿನ ಡೇಟಾಬೇಸಿಗೆ ಕಳಿಸೋದ್ರ ಬದಲು ಈ ಅಪ್ಡೇಟೆಡ್ ಸ್ಟೂಡೆಂಟಿಗೆ ನಾವು ಆ ಐಡಿನ ಅಟ್ಯಾಚ್ ಮಾಡಿಬಿಡೋಣ. ಓಕೆ, ಅದರ ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ಜಸ್ಟ್ ಅಪ್ಡೇಟೆಡ್ ಸ್ಟೂಡೆಂಟ್ ಡಾಟ್ ಸೆಟ್ ID ಇರುತ್ತಲ್ಲ, ಆ ಐಡಿಗೆ ಬರ್ತಾ ಇರೋ ಐಡಿನ ಸೆಟ್ ಮಾಡಿಬಿಡೋಣ. ಓಕೆ, ಸೊ ಇದು ಕೂಡ ಪಾಸಿಬಲ್ ಇದೆ. ಓಕೆ, ವೇರಿಯಸ್ 3 ಆಪ್ಷನ್ಸ್ ಇರುತ್ತೆ. ಆ 3 ಆಪ್ಷನ್ಸು ನಿಮಗೆ ತೋರಿಸಿದ್ದೀನಿ. ಅದರಲ್ಲಿ ಯಾವುದು ಬೆಸ್ಟ್ ಪಾಸಿಬಲ್ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋದು ಯಾವ ರೀತಿ ಅಂತ ಅರ್ಥ ಮಾಡ್ಕೊಂಡ್ವಿ. ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬೋದು, ಬಟ್ ನೀವು ಇದನ್ನು ಗಮನ ಇಟ್ಟು ಮಲ್ಟಿಪಲ್ ಟೈಮ್ಸ್ ಈ ವಿಡಿಯೋಸ್ನ ವಾಚ್ ಮಾಡಿದ್ರಿ ಅಂತಂದರೆ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಇದನ್ನು ಮೀರಿ ನಿಮಗೆ ಏನಾದರೂ ಇನ್ನೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಆ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಒಂದು ರೆಕಾರ್ಡ್ನ ಡಿಲೀಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ.